ನಮಸ್ಕಾರ ವೀಕ್ಷಕರೇ, ಈ ದಿನ ಡಬಲ್ ಬಟನ್ ಹೋಲ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳೋಣ. ಕ್ಲಾಸಲ್ಲಿ ನಾವು ಈಗಾಗಲೇ ಪ್ರೀವಿಯಸ್ ಕ್ಲಾಸಲ್ಲಿ ಬಟನ್ ಹೋಲ್ ಸ್ಟಿಚ್ ಹಾಗೆ ವೈ ಬಟನ್ ಹೋಲ್ ಸ್ಟಿಚ್ ಹೇಗೆ ಹಾಕೋದು ನೋಡ್ಕೊಂಡಿದ್ದೀವಿ, ಅದನ್ನು ಕಲ್ತ್ಕೊಂಡಿದ್ದೀವಿ ಸಹ. ಈಗ ಡಬಲ್ ಬಟನ್ ಹೋಲ್ ಸ್ಟಿಚ್ನ ನೋಡ್ಕೊಳ್ಳೋಣ. ಇದಕ್ಕೆ ನಾನು ಸೂಜಿ 0.5 mm ತೊಗೊಂಡಿದ್ದೀನಿ, ಹಾಗೆ 2 ಎಳೆ ದಾರ ತೊಗೊಂಡಿದ್ದೀನಿ. ಇದನ್ನು ನಾಟು ಈ ರೀತಿ ಬೆರಳಿಗೆ ಈ ರೀತಿ ಸುತ್ತಕೊಂಡು ನಾಟನ್ನ ಈ ರೀತಿ ಹಾಕಬೇಕು. ಈ ರೀತಿಯಾಗಿ ದಪ್ಪದಾಗಿ ಬರಲಿ ಸ್ವಲ್ಪ. ಆಗ ನಾವು ವರ್ಕ್ ಮಾಡೋವಾಗ ದಾರದ ಜೊತೆ ಈ ನಾಟು ಮೇಲೆ ಬರೋದಿಲ್ಲ. ಈ ರೀತಿ ದಪ್ಪದಾಗಿ ಹಾಕ್ಕೋಬೇಕು ನಾಟನ್ನ. ಈಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಡಬಲ್ ಬಟನ್ ಹೋಲ್ ಸ್ಟಿಚ್ಗೆ ಈ ರೀತಿ ನಾವು ಲೈನ್ನ ಹಾಕ್ಕೋಬೇಕು. ಇದು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಈ ರೀತಿ ಹಾಕ್ಕೊಳ್ಳೇಬೇಕು. ಆಗ ನಮಗೆ ನೀಟಾಗಿ ಅರ್ಥನೂ ಆಗುತ್ತೆ ಮತ್ತು ಪರ್ಫೆಕ್ಟಾಗಿ ಪ್ರಾಪರಾಗಿ ಬರುತ್ತೆ. ದಾರನ ಈ ರೀತಿ ಮೇಲೆ ತಗೊಂಡು ಇಲ್ಲಿಂದ ನೋಡ್ಕೊಳ್ಳಿ ಕರೆಕ್ಟಾಗಿ ಈ ರೀತಿ ದಾರನ ಎಳ್ಕೋಬೇಕು. ಆಗ ಇಲ್ಲಿ ನಾಟ್ ಕೂರುತ್ತೆ. ಮತ್ತೆ ಇದನ್ನು ಇಲ್ಲಿಗೆ ತಗೊಂಡು ಲಾಕ್ ಸ್ಟಿಚ್ನ ಹಾಕ್ಕೋಬೇಕು. ಹಾಗೆ ಇದನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಬಲ್ ಹೋಲ್ ಸ್ಟಿಚ್ ಅಂದರೆ ಇದೇ ರೀತಿ ಆಗ್ತಾ ಇದ್ವಲ್ಲ, ಈಗ ಇದಕ್ಕೆ ಡಬಲ್ ಬಟನ್ ಹೋಲ್ ಸ್ಟಿಚ್ಗೆ ಮತ್ತೆ ಕೆಳಗಡೆಯಿಂದ ದಾರನ ಆಪೋಸಿಟಲ್ಲಿ ತಗೊಂಡು ಆಗ ಇಲ್ಲಿ ನಾಟ್ ಕೂರುತ್ತಲ್ವ, ಮತ್ತು ಇಲ್ಲಿ ಒಂದು ನಾಟನ್ನ ಹಾಕ್ಕೋಬೇಕು. ಈಗ ನಾಟ್ ಆಯ್ತಿದ್ದು. ಪಕ್ಕದಲ್ಲಿ ಮತ್ತೆ ದಾರನ ತಗೊಂಡು ಇಲ್ಲಿ ತಗೊಂಡಾಗ ಕೆಳಗಡೆ ದಾರನ ಲೂಸ್ ಬಿಡಬಾರ್ದು. ಲೂಸ್ ಬಿಟ್ಟರೆ ನೋಡಿ ಈ ರೀತಿ ಎದ್ದೊಳುತ್ತೆ. ಆಗ ನೀವು ಲೂಸ್ ಬಿಟ್ಟಾಗ ಏನಾಗುತ್ತೆ, ಇಲ್ಲಿ ತಗೊಳ್ಳೋವಾಗ ಈ ದಾರ ಮೇಲೆ ಬರುತ್ತೆ. ನೋಡಿ ದಾರ ಲೂಸ್ ಬಿಟ್ಟಿದ್ದೀನಿ, ಯಾವ ರೀತಿ ಕಾಣಿಸುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಕೆಳಗಡೆ ದಾರನ ಟೈಟಾಗಿ ಇಟ್ಕೊಂಡು ನಮಗೆ ಅವಶ್ಯಕತೆ ಎಷ್ಟಿರುತ್ತೋ ಅಷ್ಟನ್ನು ಮೇಲೆ ಈ ರೀತಿ ತಗೊಂಡು ದಾರನ ಈ ರೀತಿ ಮಾಡಿಕೊಂಡ್ರೆ ಇಲ್ಲಿ ಟೈಟಾಗಿ ಕೂರುತ್ತೆ. ಮತ್ತು ಇಲ್ಲೊಂದು ನಾಟನ್ನ ಹಾಕ್ಕೋಬೇಕು. ಇಲ್ಲಿ ನಾಟ್ ಆದಾಗ ಮತ್ತೆ ಕೆಳಗಡೆಯಿಂದ ದಾರನ ತಗೊಂಡು ಇಲ್ಲಿ ಮೇಲೆ ಈ ರೀತಿ ನಾಟನ್ನ ಹಾಕ್ಕೋಬೇಕು. ಹಾಗೆ ಪಕ್ಕದಲ್ಲಿ ಇದನ್ನು ಸ್ವಲ್ಪ ಎಳ್ದಿಟ್ಕೋಬೇಕು. ಕೆಳಗಡೆಯಿಂದ ದಾರನ ಎಳ್ದಿಟ್ಕೊಂಡ್ರೆ ಕರೆಕ್ಟಾಗಿ ಕೂರುತ್ತೆ. ಮತ್ತು ಈ ರೀತಿ ತಗೊಂಡು ಇಲ್ಲಿ ನಾಟ್. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದು ನೋಡಿದ ತಕ್ಷಣ ಸ್ವಲ್ಪ ಕಷ್ಟ ಅನಿಸುತ್ತೆ. ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ತಗೊಂಡ್ರೆ ನಮಗೆ ಈಸಿ ಆಗುತ್ತೆ.
ನೋಡಿದ ತಕ್ಷಣ ಈಸಿ ಇದೆ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಆ ರೀತಿ ಅಂದ್ಕೋಬೇಡಿ. ಯಾಕೆಂದರೆ ಪ್ರಾಕ್ಟೀಸ್ ಮಾಡಲೇಬೇಕು. ನಾವು ಡಿಸೈನ್ ಯಾವುದೇ ರೆಡಿ ಮಾಡಬೇಕಂದ್ರೂ ಇದರಲ್ಲಿ ಪ್ರಾಕ್ಟೀಸೇ ತುಂಬಾ ಮುಖ್ಯ ಆಗುತ್ತೆ. ನಾವು ಈ ಕೆಲಸ ಮಾಡ್ತಾ ಇದ್ರೇ ನಮ್ಮ ಕೈ ಕೂರೋದು. ನಾನು ತುಂಬ ಇದರಲ್ಲಿ ಕ್ಲಾಸ್ ಮಾಡ್ತೀನಿ. ಎಷ್ಟೇ ಕೆಲಸ ಇದ್ರೂ ಕ್ಲಾಸಸಲ್ಲಿ ನಾನು ಡೀಟೇಲಾಗಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಈ ರೀತಿ ಮಾಡಬೇಕು ಅಂತ. ಇದರಲ್ಲಿ ಏನೇ ನೆಗೆಟಿವ್ ಇದ್ದರೂ ಅಂದರೆ ಯಾವ ರೀತಿ ಸ್ಟಿಚ್ ಹಾಕಿದ್ರೆ ಯಾವ ರೀತಿ ಬರುತ್ತೆ ಅಂತ ಎಲ್ಲನೂ ಇದರಲ್ಲಿ ನಾನು ಕರೆಕ್ಟಾಗಿರೋದು ರಾಂಗ್ ಆಗೋದು ಎಲ್ಲನೂ ನೀಟಾಗಿ ಹೇಳ್ಕೊಡ್ತೀನಿ. ಅಟ್ಲೀಸ್ಟ್ ನೀವು ಸ್ವಲ್ಪ ಜನನಾದರೂ ಕಮೆಂಟಲ್ಲಿ ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಇದು ಕಂಪ್ಲೀಟ್ ಆಗಿದೆ. ಇದು ಕಂಪ್ಲೀಟ್ ಆದಮೇಲೆ ಮತ್ತೆ ಇಲ್ಲಿ ಲಾಕ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ದಾರನ ಈ ರೀತಿ ಇದ್ರ ಒಳಗಡೆಯಿಂದ ತಗೊಳ್ಳಿ. ಇದ್ರ ಒಳಗಡೆಯಿಂದ ಮತ್ತೆ ನಾವು ಫಸ್ಟ್ ತೊಗೊಂಡಿದ್ವಲ್ಲ ದಾರ ಮೇಲೆ ಎಳ್ಕೊಂಡಿದ್ವಲ್ಲ ಆ ದಾರನ ಇಟ್ಕೊಂಡು ಈ ಬೇರೆ ದಾರನ ಕೆಳಗಡೆಯಿಂದ ಈ ರೀತಿ ಎಳ್ಕೊಳ್ಳಿ. ಆಗ ನಾಟ್ ಕೂರುತ್ತೆ. ಕೆಳಗಡೆಯಿಂದ ಸ್ವಲ್ಪ ಈ ರೀತಿ ಎಳ್ಕೊಂಡ್ರೆ ಈ ದಾರ ಕಾಣಿಸ್ಬಾರ್ದು ಅಂದರೆ ಈ ಥರ ಎಳ್ಕೊಂಡ್ರೆ ಕೆಳಗಡೆ ಬಂದ್ಬಿಡುತ್ತೆ. ಆಗ ನಿಮಗೆ ನಾಟ್ ಹಾಕಿರೋದು ಸಹ ಗೊತ್ತಾಗೋದಿಲ್ಲ. ಈಗ ಇದು ಡಬಲ್ ಬಟನ್ ಹೋಲ್ ಸ್ಟಿಚ್ ಆಗಿದೆ. ಇದಕ್ಕೆ ನಾವು ಫಿನಿಶಿಂಗ್ ಟಚ್ ಕೊಡಬೇಕಂದ್ರೆ ಫಸ್ಟ್ ಇಲ್ಲಿ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಹೋಲ್ ಇರುತ್ತಲ್ಲ ಅಲ್ಲಿಂದ ಥ್ರೆಡ್ನ ತಗೊಂಡು ಈ ರೀತಿ ಚೈನ್ ಸ್ಟಿಚ್ನ ಹಾಕ್ತಾ ಹೋಗಬೇಕು. ಈ ರೀತಿ ಹಾಕೋದ್ರಿಂದ ಈ ಹೋಲ್ಸ್ ಎಲ್ಲ ಕವರ್ ಆಗುತ್ತೆ. ನಿಮ್ಗೆ ಕಾಣಿಸ್ಬೋದು ನೋಡಿ, ಇಲ್ಲಿ ಈ ಹೋಲ್ಸ್ ಇರುತ್ತಲ್ಲ ಇದು ಕವರ್ ಆಗುತ್ತೆ. ಹಾಗೆ ಫಿನಿಶಿಂಗ್ ಲುಕ್ಕು ಚೆನ್ನಾಗಿ ಬರುತ್ತೆ. ಮತ್ತೊಂದು ಸಲ ಲಾಕ್ನ ತೋರಿಸ್ತೀನಿ ನೋಡಿ. ಈ ರೀತಿ ದಾರ ಇರುತ್ತಲ್ಲ ಇದನ್ನು ಈ ರೀತಿ ಇಟ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಬೇಗ ಅಷ್ಟು ಇದರಲ್ಲಿ ಬರೋದಿಲ್ಲ, ಅದಕ್ಕೋಸ್ಕರ ದಾರನ ಈ ರೀತಿ ಇಟ್ಕೊಂಡು ಮತ್ತೊಂದು ಸಲ ಸೂಜಿಯಿಂದ ದಾರನ ಎಳ್ಕೊಳ್ಳಿ. ಈ ರೀತಿ ತಗೊಂಡು ಫಸ್ಟ್ ತೊಗೊಂಡಿದ್ವಲ್ಲ ದಾರ ಇದನ್ನು ಸೂಜಿಲಿ ಇಟ್ಕೊಂಡು ಸೆಕೆಂಡ್ ದಾರನ ಕೆಳಗಡೆಯಿಂದ ಎಳ್ಕೊಂಡ್ಬಿಡಿ. ನೋಡಿ, ನಾಟ್ ಕೂರಿದೆ. ಈಗ ಇಲ್ಲೂ ಸಹ ಇದೇ ರೀತಿ ಚೈನ್ ಸ್ಟಿಚ್ನ ಹಾಕಬೇಕು. ಸ್ಟಾರ್ಟಿಂಗ್ ಈ ಹೋಲ್ ಇರುತ್ತಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ.
ನೋಡಿ ಈಗ ಈ ರೀತಿ ಫಿನಿಶಿಂಗ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಈ ಸ್ಟಿಚ್ನ ಬಳಸಿ ಒಂದು ಡಿಸೈನ್ ಯಾವ ರೀತಿ ಹಾಕಬೇಕು ಅಂತ ನೋಡ್ಕೊಳ್ಳೋಣ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವುದೇ ಈ ಕ್ಲಾಸಸ್ನ ಯಾವುದೇ ಬರ್ಕೊಂಡ್ರೂ ಯಾವುದೇ ನೀವು ಪ್ರಾಕ್ಟೀಸ್ ಮಾಡಿದ್ರೂ ಈ ರೀತಿಯಾಗಿ ಅದರ ಹೆಸರು ಹಾಗೆ ಆ ಸ್ಟಿಚ್ನ ರೆಡಿ ಮಾಡ್ಕೊಳ್ಳಿ. ನಿಮಗೆ ಇದು ನೋಟ್ಸ್ ಥರನೂ ಆಗುತ್ತೆ, ಈಸಿ ಆಗುತ್ತೆ. ನಿಮಗೆ ಡಿಸೈನ್ ಮುಂದೆ ಯಾವ ರೀತಿ ಮಾಡಬೇಕು ಅಂದ್ರೂ ಯಾವ ಸ್ಟಿಚ್ ಆದ್ರೂ ನಿಮಗೆ ಬೇಗ ಅದರ ಹೆಸರು ಗೊತ್ತಾಗುತ್ತೆ. ಹಾಗೆ ಡಿಸೈನ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಇದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಈ ಕೂಡಲೇ CS ಫ್ಯಾಷನ್ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.